ಇಷ್ಟು ದಿನ ತನ್ನ ಅಭಿನಯದ ಮೂಲಕ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಂತಹ ನಮ್ಮ ಮಹಿಳಾ ನಟಿಮಣಿಗಳು ಈಗ ಬ್ಯಾಟು ಬಾಲು ಹಿಡಿದು ಅದರ ಜೊತೆಗೆ 12ಕ್ಕೂ ಹೆಚ್ಚಿನ ಗೇಮ್ಸ್ಗಳಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸ್ಕೊಳ್ಳೋದಕ್ಕೆ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಅವರು ಬಂದ್ಬಿಟ್ಟು ಹಾಸನ್ ಕ್ವೀನ್ಸ್ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಅವರ ಟೀಮ್ ಓನರ್ ಕೂಡ ಇದ್ದಾರೆ. ಅವರೇ ಎಲ್ಲಾ ಒಂದು ಟೀಮ್ ಮೆಂಬರ್ಸ್ನು ಕೂಡ ಪರಿಚಯ ಮಾಡ್ಕೊಡ್ತಾರೆ. ನಮಸ್ತೆ, ನನ್ನ ಹೆಸರು ರೂಪಾ. ನಾನು ಹಾಸನ್ ಕ್ವೀನ್ ಟೀಮ್ ಲೀಡ್ ಮಾಡ್ತಾ ಇದ್ದೀನಿ. ಹೇಳು. ನನ್ನ ಹೆಸರು ವಿದ್ಯಾ ಅಂತ. ನನ್ನ ಹೆಸರು ಸುಷ್ಮಿತಾ. ನನ್ನ ಹೆಸರು ಅನುಪ್ರೇಮ. ನನ್ನ ಹೆಸರು ರೇಷ್ಮಾ ತೋಟದಂತ. ನನ್ನ ಹೆಸರು ಮೋನಿಶಾ ಅಂತ. ನನ್ನ ಹೆಸರು ನಂದು ಜ್ಯೋತಿ ಅಂತ. ನನ್ನ ಹೆಸರು ಪ್ರವೀಣಾ ಕುಲಕರ್ಣಿ ಅಂತ. ನನ್ನ ಹೆಸರು ರಾಧಾ ಅಂತ. ನನ್ನ ಹೆಸರು ಅಮೃತ ಗೌಡ. ಹಾಸನ್ ಕ್ವೀನ್ಸ್. ಅಂಡ್ ನಮ್ಮ ಟೀಮ್ ಸ್ಟ್ರೆಂತ್ ಬಗ್ಗೆ ನಮ್ಮ ಮ್ಯಾಮ್ ಹೇಳ್ತಾರೆ. ಮ್ಯಾಮ್ ಇಲ್ಲ ನಿಮ್ಗೆ ಎಷ್ಟು ನಿಮ್ಗೆ ಎಷ್ಟು ಖುಷಿ ಇದೆ ನಮ್ಮ ಟೀಮ್ ಬಗ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಟೈಮಿಗೆ ಬರ್ತಾ ಇದ್ದಾರೆ. ನನಗೆ ಅದು ಹೋಪ್ ಇದೆ, ನಾವು ನಮ್ಮ ಹಾಸನ್ ಟೀಮ್ ವಿನ್ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ ಸಪೋರ್ಟ್ ಎಲ್ಲ ನಮಗೆ ಬೇಕು. ಹೀಗೆ ಏನೋ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನಮ್ಮ ಎಫರ್ಟ್ ಎಷ್ಟಿದೆಯೋ ಆಕ್ಚುಲಿ ನಮ್ಮ ಓನರ್ ಬಂದು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ಕೇಳಕ್ಕೂ ಮುಂಚೆನೆ ನಮಗೆ ನೀಡಿರೋದೆಲ್ಲ ತರ್ಸಿ ಅವರೇ ಕೊಡ್ತಿದ್ದಾರೆ. ನಾವು ಆನ್ ಟೈಮ್ಗೆ ಇರ್ತೀವಲ್ಲ, ಅವ್ರು ಆಕ್ಚುಲಿ ಬರ್ತಿದ್ದಾರೆ. ಅವ್ರ ಕೆಲಸ ಎಲ್ಲ ಬಿಟ್ಟು ಎವ್ರಿ ಡೇ ಅವ್ರು ಬರ್ತಿದ್ದಾರೆ. ಅವ್ರ ಟೈಮ್ ನಮಗ್ ಕೊಡ್ತಿದ್ದಾರೆ. ಸೊ ನಮ್ದೇನ್ ಎಫರ್ಟ್ ಇದೆ, ನಮ್ ಟೀಮ್ ಎಷ್ಟು ಜನ ಇದೀವಿ ಅಷ್ಟು ಜನನು ತುಂಬಾ ಚೆನ್ನಾಗಿ ಎಫರ್ಟ್ ಆಗ್ತಿದ್ದಾರೆ. ಆಲ್ ದ ಬೆಸ್ಟ್ ಗರ್ಲ್ಸ್. ಆಕ್ಚುಲಿ ನಮ್ಮ ಹಾಸನ್ ಕ್ವೀನ್ಸ್ ಅವ್ರ ಸ್ಪೆಷಾಲಿಟಿ ಹೆಂಗ್ ಗೊತ್ತಾ, ನಮ್ಮ ಹೃದಯ ವಿಶಾಲವಾದದ್ದು. ಎಲ್ಲಾ ಟೀಮ್ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ. ನಮ್ ಟೀಮಿಗೆ ಸಪೋರ್ಟ್ ಮಾಡ್ತೀವೋ ಇಲ್ವೋ, QPL ತುಂಬಾ ಸಪೋರ್ಟ್ ಮಾಡ್ತೀವಿ. ಫಸ್ಟ್ ಸೀಸನ್ ಆಡಿದ್ವಿ, ತುಂಬಾ ಚೆನ್ನಾಗಿ ನಡೀತು. ಆಕ್ಚುಲಿ ಫಸ್ಟ್ ಸೀಸನ್ ಒಂದೇ ಗೇಮ್ ಇತ್ತು, ಈ ಸರಿ 12 ಗೇಮ್ ಇದೆ. ಆಕ್ಚುಲಿ ತುಂಬಾ ಕಷ್ಟ. 12 ಗೇಮು ಎಲ್ಲರಲ್ಲೂ ಅಷ್ಟು ಪ್ರಾಕ್ಟೀಸ್ ಮಾಡಿ ಡೈಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರು ಎಷ್ಟು ನಮ್ಗೆ ಟೈಮ್ ಮಾಡ್ಕೊಟ್ಟಿದಾರೋ. ನಮ್ ಮೇಡಮ್ ಕೂಡ ನಮ್ಗೆ 12 ಗೇಮ್ಗೂ ಸಪೋರ್ಟ್ ಮಾಡ್ತಾರೆ. ಪಾಪ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ ಜೊತೆಲೇ ಇರ್ತಾರೆ. ಅವರು ಅವಾಗ ಗೇಮ್ ಆಡ್ತಾರೆ. ನಾ ಆಕ್ಚುಲಿ ಓನರ್ ಆಡಿಸ್ಬೋದು ಅಂತ ಕೇಳಿದ್ವಿ. ನಮ್ ಓನರ್ ಅಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಪಿಕ್ಕಲ್ ಬಾಲ್ ಎಲ್ಲ ಆಡ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಅಂಡ್ ಗರ್ಲ್ಸ್ ಆಕ್ಚುಲಿ ಎಲ್ಲರದು ಎಫರ್ಟ್ ತುಂಬಾ ಥ್ಯಾಂಕ್ ಯು. ಓನರ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಎಲ್ಲರ ಸಪೋರ್ಟ್ಗಿಂತ ಮೀಡಿಯಾದವ್ರದ್ದು ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಸೊ QPL ನ ಜೊತೆ ಇರುವಂತ ಎಲ್ಲಾ ತಂಡಗಳ ಒಂದು ಅಂತಿಮದು ಏನ್ ನೀವು ಸ್ಪೋರ್ಟ್ಸ್ ಅಲ್ಲಿ ನೋಡ್ತೀರಾ, ಅದಕ್ಕಿಂತ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಮ್ಮ ಹಾಸನ್ ತಂಡದಲ್ಲಿ ಮೇಲೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ, ಬೆಂಬಲ ನಮ್ಮ ಹಾಸನ್ ಟೀಮ್ ಮೇಲೆ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮ ಎಲ್ಲಾ ನಿಮ್ಮ ಏನ್ ಹೇಳ್ತಾರೆ ಬೆಸ್ಟ್ ವಿಶಸ್ ನಮ್ಮ ಟೀಮಿಗೆ ಸದಾ ಇರ್ಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಸೂಪರ್ ಕ್ವೀನ್ ಆಗಿರುವಂತಹ ನಮ್ಮ ರೂಪಾ ಮ್ಯಾಮ್ಗೆ ಎಲ್ಲರೂ ಜೋಶ್ ಹೇಳ್ಬೇಕಂದ್ರೆ ನಮ್ಗೆಲ್ಲ ನಾವ್ ಈಗ ಇಷ್ಟು ಈ ಏಜ್ ಅಲ್ಲಿ ನಮ್ಗೆ ಸಾಕಾಯ್ತು ಅಂತ ಹೇಳ್ತೀವಿ. ಬಟ್ ಎಷ್ಟು ಹೆಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅಂತಂದ್ರೆ ಅವ್ರು ನೋಡ್ಕೊಂಡು ನಾವ್ ಎಷ್ಟು ಮೋಟಿವೇಟ್ ಆಗ್ತೀವಿ ಅಂತಂದ್ರೆ, ಏನೇ ಇದ್ರು ಕಷ್ಟಗಳು, ಲೈಕ್ ಏನೇ ಬಿಸಿ ಶೆಡ್ಯೂಲ್ ಇದ್ರು ಬಂದು ನಮಗೋಸ್ಕರ ಟೈಮ್ ನ ತುಂಬಾ ಸೀಮಿತವಾಗಿ ನಮಗೆ ಕೊಡ್ತಾ ಇದ್ದಾರೆ. ನಾವೆಲ್ಲ ತುಂಬಾ ಗ್ಲಾಡ್ ಆಗಿದೀವಿ. ಅಂಡ್ ಐ ಆಮ್ ಸೋ ಹ್ಯಾಪಿ ನಾವು ನಮ್ಮ ಟೀಮ್ ಅಲ್ಲಿ ಇಂತ ಬ್ಯೂಟಿಫುಲ್ ಕ್ವೀನ್ ನಮ್ಮ ರೂಪಾ ಮ್ಯಾಮ್ ಇರೋದು. ಎಸ್ ಎಕ್ಸಾಕ್ಟ್ಲಿ, ಎಸ್ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅಂಡ್ ಹಾಗೆ ಇದನ್ನ ಆರ್ಗನೈಸ್ ಮಾಡಿರುವಂತಹ QPL ಏನ್ ಈವೆಂಟ್ ಇದೆ ಅವ್ರಿಗೆ ನಿಜವಾಗ್ಲೂ ನಾವೆಲ್ಲರೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು. ಸೊ ಎಲ್ರಿಗೂ ಅವಕಾಶಗಳು ಅಷ್ಟು ಬೇಗ ಸಿಗಲ್ಲ, ಬಟ್ ಎಲ್ರಿಗೂ ಅದ್ರಲ್ಲೂ ಸಿಗಲ್ಲ. ಬಟ್ ನಮ್ಗೆಲ್ರಿಗೂ ಸಿಕ್ಕಿದೆ. ಮತ್ತೆ ಬೇರೆ ಬೇರೆ ಊರಿನಲ್ಲಿ ಆಡೋರ್ಗು ಕೂಡ ಇಲ್ಲಿ ಒಂದ್ ಒಳ್ಳೆ ಆಪರ್ಚುನಿಟಿ. ಸೊ ನಾವ್ ಆಕ್ಚುಲಿ ತುಂಬಾ ಹ್ಯಾಪಿ. ಯಾಕಂದ್ರೆ ನನಗಿನ್ನ ಸ್ಪೆಷಲಿ ಹ್ಯಾಪಿ ಯಾಕೆ ಅಂತಂದ್ರೆ ನಾನು ಹಾಸನೋಳು, ನನಗೆ ಹಾಸನೇ ಸಿಕ್ಕಿದೆ. ಸೊ ನನಗ್ ತುಂಬಾ ಖುಷಿ. ಅಂಡ್ ನಮ್ಮ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ 2 ಮಾತಿಲ್ಲ. ಬಟ್ ಅವ್ರು ಶಿವಮೊಗ್ಗದವರು. ನಮ್ಗೆ ಹಾಸನವ್ರಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಬೇರೆ ಊರು ಅನ್ನೋದು ಏನಿದಿಲ್ಲ, ನಮಗ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು QPL. ಸೊ ಮೇನ್ ಆಗಿ ಈ QPL ನಡೀತಿರೋದು ಸೇ ನೋ ಟು ಡ್ರಗ್ಸ್ ಅಂತ ಒಂದು ಥೀಮ್ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಅದರಿಂದ ನಾವೆಲ್ಲ ಭಾಗಿಯಾಗಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರೋ ಒಂದು ಇವೆಂಟ್ ಇದು. ಸೊ ನಿಮ್ ಬೆಂಬಲ ಸಪೋರ್ಟ್ ಯಾವಾಗ್ಲೂ ಇರ್ಲಿ. ಸೊ ತುಂಬಾ ಜನಕ್ಕೆ QPL ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಒಬ್ರಿಗೆ ಹೇಳಿ. ಥ್ಯಾಂಕ್ ಯು. ಈ ಕಾಸ್ ಇಟ್ಕೊಂಡಿರೋದೇ ಡ್ರಗ್ಸ್ ಮುಕ್ತ ಸಮಾಜ ಅನ್ನೋ ಕಾಸ್ನ ಇಟ್ಕೊಂಡು ನಾವು ಇದನ್ನ QPL ಸ್ಟಾರ್ಟ್ ಮಾಡಿದೀವಿ. ಸೊ ಎಲ್ಲರೂ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಮನೆ ಮಠ ಬರೀ ಮನೆಯಲ್ಲಿ ಅಡಿಗೆ ಊಟ ತಿಂಡಿ ಮಾಡ್ಕೊಂಡು ಇನ್ನು ಕೆಲಸಗಳಲ್ಲೂ ಇದ್ದಾರೆ ಸಾಕಷ್ಟು. ಪ್ರತಿ ಹೆಣ್ಮಕ್ಳು ಇಲ್ಲಿ ಏನು ಆಡ್ತಿರೋ ಕ್ವೀನ್ಸು ಬೇರೆ ಬೇರೆ ಒಂದು ಕಾರ್ಪೊರೇಟ್ ಇರ್ಬೋದು, ಒಂದು ಸೀರಿಯಲ್ ಇರ್ಬೋದು, TV ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಅನುಭವಗಳನ್ನು ಹೊಂದಿರ್ತಾರೆ. ಸಾಕಷ್ಟು ಸ್ಟ್ರೆಸ್ಗಳನ್ನು ಕೂಡ ಅವರು ಡೇ ಟು ಡೇ ಲೈಫಲ್ಲಿ ತಗೊಳ್ತಾ ಇರ್ತಾರೆ. ಅದೆಲ್ಲ ಸ್ಟ್ರೆಸ್ ಹೋಗ್ಲಿಕ್ಕೆ ಇದೊಂದು ನಮಗೆ ವಾತಾವರಣನೇ ಗೊತ್ತಾಗತ್ತೆ. ಎಲ್ಲಾ ಹೆಣ್ಮಕ್ಳನ್ನು ಯಾವ ರೀತಿ ಗ್ರೌಂಡ್ಗೆ ಇಳಿದು
ಬೇರೆ ಬೇರೆ ತರ ಆಟಗಳನ್ನ ಆಡ್ಲಿಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ಬರೀ ಒಂದು ಕ್ರಿಕೆಟ್ ಅಷ್ಟೇ ಅಲ್ಲ, ಬರೀ ಒಂದು ಬ್ಯಾಡ್ಮಿಂಟನ್ ಅಷ್ಟೇ ಅಲ್ಲ, ಸಾಕಷ್ಟು ಆಟಗಳು ಇಂಡೋರ್ ಔಟ್ಡೋರು, ಟಗ್ ಆಫ್ ವಾರ್ ಇರ್ಬೋದು, ಲಗೋರಿ ಇರ್ಬೋದು, ಬ್ಯಾಡ್ಮಿಂಟನ್, ಪಿಕಲ್ ಬಾಲ್, ಕ್ರಿಕೆಟ್, ಈ ತರ ಬೌಲಿಂಗು. ಸೊ ಈ ತರ ಒಂದು ಅವಕಾಶ ಕೊಟ್ಟಿರೋದು ನಿಜಕ್ಕೂ ಇಟ್ಸ್ ಫಸ್ಟ್ ಆಫ್ ಎ ಕೈಂಡ್. ಇದು ಮಹೇಶ್ ಗೌಡ ಸರ್ ಹಾಗೂ ಪ್ರಮೋದ್ ಶೆಟ್ಟಿ ಅವರು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದೊಂಥರ ಡೆಫಿನೆಟ್ಲಿ ಹಿಸ್ಟಾರಿಕಲ್ ಆಗತ್ತೆ. ಇದೊಂದು ಆಟದ ಮಾದರಿ. ಇಟ್ಸ್ ನಾಟ್ ಓನ್ಲಿ ಫಾರ್ ದ ಬ್ಯಾಂಗ್ಳೂರ್ಗೆ ಅಷ್ಟೇ ಆಗಲ್ಲ, ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಒಂದು ಮಾದರಿ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಇದಕ್ಕೆ ಹೆಮ್ಮೆ, ನಾವೆಲ್ಲ ಇದಕ್ಕೆ ಆಡ್ತಾ ಇರೋದು ನಾವು ನಿಜಕ್ಕೂ ನಮ್ಗೆ ಖುಷಿ ಇದೆ. ಅಂಡ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2.0. ಫಸ್ಟ್ಲಿ ಹೆಣ್ಮಕ್ಳಿಗೆ ಆಪರ್ಚುನಿಟಿ ಸಿಗದೆ ಕಡಿಮೆ ಅಂತದ್ರಲ್ಲಿ ಬರೀ ಹೆಣ್ಮಕ್ಳನ್ನ ಹಾಕೊಂಡು 12 ಗೇಮ್ಸ್ ಮಾಡ್ತಿದ್ದಾರೆ. ಯಾವಾಗ್ಲೂ ಹೇಳ್ತಾರೆ ಬಿಹೈಂಡ್ ಅ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವಿಮೆನ್ ಅಂತ. ಬಿಹೈಂಡ್ ದಿ ಸಕ್ಸಸ್ಫುಲ್ ವಿಮೆನ್ ದೇರ್ ಇಸ್ ಅ ರಿಯಲ್ ಕ್ವೀನ್. ನಮ್ಗೆ ಎಷ್ಟೇ ಫಿಸಿಕಲಿ ಮೆಂಟಲಿ ಏನೇ ಇದ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಹೆಣ್ಮಕ್ಳು ಮನೆಯಿಂದ ಈಚೆ ಬಂದು ನಾವು ಏನೋ ಅಚೀವ್ ಮಾಡ್ಬೋದು ಅನ್ನೋದು ನಿಮ್ಗೆ ಪ್ರತಿಯೊಂದು ಎಲ್ಲರಲ್ಲೂ ಕಾಣಿಸ್ತಿದೆ. ಸೊ ಡೆಫಿನೆಟ್ಲಿ QPL ಇಡೀ ವರ್ಲ್ಡ್ ಅಲ್ಲಿ ಯಾರು ಮಾಡಿಲ್ಲ ಹೆಣ್ಮಕ್ಳಿಗೆ ಅಂತ ಇಷ್ಟೊಂದು ಗೇಮ್ಸು. ಸೊ ಮಹೇಶ್ ಸರ್, ಪ್ರಮೋದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೀಡಿಯಾನು ಅಷ್ಟೇ. ಎಸ್, ನೀವು ಬಂದು ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಹಿಂಗೆ ಹೆಣ್ಮಕ್ಳು ಮೇಲೆ ನಿಮ್ ಸಪೋರ್ಟ್ ಸದಾ ಇರ್ಲಿ. ಹೆಣ್ಮಕ್ಳೇ strong ಗುರು. ಆಕ್ಚುಲಿ ನಮ್ಮ ಕೋಚ್ ಸ್ವಲ್ಪ 2 ನಿಮಿಷ ತಡವಾಗಿ ಬಂದಿದ್ರಿಂದ ಸ್ವಲ್ಪ ಲೇಟಾಗಿ ಪರಿಚಯ ಮಾಡಿಸ್ತಾ ಇದೀವಿ. ನಾವು ಶ್ರೀಧರ್ ಅಂತ ನಮ್ಮ ಹಾಸನ್ ಟೀಮ್ ನ ಕ್ರಿಕೆಟ್ ಕೋಚ್ ಅವರು. ಆಕ್ಚುಲಿ ನಮ್ಗೆ ತುಂಬಾ ಕಷ್ಟ ಇವ್ರ ಹತ್ರ ಕೋಚಿಂಗ್ ತಗೊಳ್ಳೋದು. ಯಾಕಂದ್ರೆ ಒಂದು ವೈಡ್ ಹಾಕಿದ್ರೆ 10 ಸ್ಕ್ವಾಟ್ಸ್ ಮಾಡಿಸ್ತಾರೆ. ಅದು ಯಾರೇ ಆಗಿದ್ರು ಪರವಾಗಿಲ್ಲ, ಅದು ತುಂಬಾ ಕಷ್ಟವಾಗಿರೋದು. ಕೋಚ್, ನಿಮ್ಗೆ ನಮ್ಮ ಟೀಮ್ಗೆ ಕೋಚ್ ಮಾಡ್ತಿರೋದು ಎಷ್ಟು ಖುಷಿಯಾಗಿದೆ? ಡೇ 2 ಇವತ್ತು. ಸೊ ಇಟ್ಸ್ ಗುಡ್ ಗೋಯಿಂಗ್ ಆನ್. ಆಲ್ ಗರ್ಲ್ಸ್ ಆರ್ ಗುಡ್. ನೋಡೋಣ ಫ್ಯೂಚರ್ ಅಲ್ಲಿ ಏನಿದೆ ಅಂತ. ಲೈಕ್ ವಿ ಆರ್ ಟ್ರೈಂಗ್ ಟು ವಿನ್ ದ ಕಪ್. ನೋಡೋಣ, ಎಲ್ಲರೂ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.